ಶ್ರಾವಣ ಮಾಸದ ನಿಮಿತ್ತವಾಗಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ರಾಯಭಾಗ ತಾಲೂಕಿನ ಜಲಾಲಪುರ ಶ್ರೀ ಬಸವಣ್ಣ ಗುಡಿ ಜಾತ್ರಾ ಮಹೋತ್ಸವ ಹಾಗೂ 5ನೇ ವರ್ಷದ 7 ದಿನದ ಪ್ರವಚನ ಕಾರ್ಯಕ್ರಮ ನಿಮಿತ್ತವಾಗಿ ಲಕ್ಷ ದೀಪೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಗುರುಪಾದ ಮಹಾಸ್ವಾಮಿಗಳು ಗುರುದೇವ ತಪೋವನ ಯಂಕಂಜಿ ಇವರ ಅಮೃತ ಹಸ್ತದಿಂದ ಮೊದಲ ದೀಪ ಹಚ್ಚುವುದರ ಮೂಲಕ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ವಿದ್ಯಾ ಜಾಗದಾಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ನಾಮದೇವ್ ಕಾಂಬಳೆ ಸದಸ್ಯರು, ಗ್ರಾಮ ಪಂಚಾಯತ್ ಸದಸ್ಯರು ಬಸವರಾಜ್ ಅವಣವರ್, ಗಂಗಾಧರ್ ಹಣದಾಳೆ, ಹನುಮಂತ್ ಚೌಗಲ, ಸಂಜು ಚೌಗಲ, ಆನಂದ್ ಚೌಗಲ, ಸತ್ಯಪ್ಪ ಚೌಗಲ, ಸಂತೋಷ್ ಚೌಗಲ, ಚಿದಾನಂದ್ ಶಿರ್ಗಾಮೆ, ಶಂಕರ್ ಶಿರ್ಗಾಮೆ, ಜಾತ್ರಾ ಕಮಿಟಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಗುರು ಹಿರಿಯರು, ಜಲಾಲ್ಪುರ ಗ್ರಾಮದ ಗ್ರಾಮಸ್ಥರು ಭಾಗಿಯಾಗಿದ್ದರು. ಇದೇ ಸಂದರ್ಭದಲ್ಲಿ ಬಸವರಾಜ್ ಅವಣವರರು ಮಾತನಾಡಿದರು. ರಿಪೋರ್ಟ್ ಅಮರ್ ಎನ್ ಕಾಂಬ್ಳೆ, ಅಮರವಾಹಿನಿ ಕನ್ನಡ ನ್ಯೂಸ್, ಜಲಾಲ್ಪುರ. ಇದೇನ ನೀನು ಎಲ್ಲಿ ವಾದಲೆಲ್ಲ ಇರುತ್ತಿಲ್ಲ.
ಸರ್ ಈಗ ನೀವು ಈ ಗ್ರಾಮದಾಗ ರೀ ಯಾವ ಉದ್ದೇಶ ಇಟ್ಕೊಂಡು ಯಾವ ಸದುದ್ದೇಶ ಇಟ್ಕೊಂಡು ಈ ಒಂದು ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಮಾಡಿದ್ದೀರಿ ಅಂತೇಳಿ ತಮ್ಮ ಅನಿಸಿಕೆ ಒಂದೆರಡು ಮಾತನಾಗ ಹೇಳಬೇಕು. ಜಲಾಲ್ಪುರ ಗ್ರಾಮದ ಬಸವಣ್ಣ ಜಾತ್ರೆ ಒಂದು ವೈಶಿಷ್ಟ್ಯವಾಗಿ ಮಾಡ್ಬೇಕಂತೇಳಿ ಅಂದ ಪ್ರಯತ್ನದಿಂದ ಭಾಳ ತುಂಬ ಹಳೆಯದು ಮತ್ತು ಚಿಕ್ಕದಾಗಿ ಗುಡಿ ಇತ್ತಿದ. ಈ ಜಲಾಲ್ಪುರ ಗ್ರಾಮಸ್ಥರು ಮತ್ತು ಈ ಜಲಾಲ್ಪುರ ಬಸವನ ಜೀರ್ಣೋದ್ಧಾರ ಕಮಿಟಿಯವರು ತುಂಬ ಶ್ರಮವಹಿಸಿ ಇದನ್ನು ಹಲವಾರು ಲಕ್ಷಗಳನ್ನು ಹಾಕಿ ಗುಡಿ ಕಟ್ಟಿದರು. ಈ ಲಕ್ಷ ದೀಪೋತ್ಸವ ಮಾಡೋ ಉದ್ದೇಶ ಅಂದ್ರೆ 5 ವರ್ಷ ಈ ನಮ್ಮ ಗುಡಿ ಕಟ್ಟಿ ವಾಸ್ತುಶಾಂತಿ ಮಾಡಿ 5 ವರ್ಷ ಆಯಿತು. ಅದರ ಸೇವೆ ನೆನಪಿಗಾಗಿ ಹಾಗೂ ವಿಶ್ವಶಾಂತಿ, ನಮ್ಮ ಕರ್ನಾಟಕ ಶಾಂತಿಗೆ, ನಮ್ಮ ದೇಶ ಶಾಂತಿಗೆ, ನಮ್ಮ ಊರ ವಿಶೇಷವಾಗಿ ಜಲಾಲ್ಪುರದ ಸರ್ವ ಸುಖನೋಭವ ಜನತೆ ಎಲ್ಲ ಸಮಬಾಳದಿಂದ ಬಾಳಬೇಕು, ಎಲ್ಲರೂ ಶಾಂತ ರೀತಿಯಿಂದ ಬದುಕಬೇಕು ಅನ್ನೋದು ಒಂದೇ ಉದ್ದೇಶದಿಂದ ನಾವು ಈ 5 ವರ್ಷದ ಸವಿ ನೆನಪಿಗಾಗಿ ಜಾತ್ರೆ ನಿಮಿತ್ತವಾಗಿ ಬಸವನ ಕಮಿಟಿಯವ್ರು ಒಂದು ಲಕ್ಷ ದೀಪೋತ್ಸವ ಮಾಡೋಣ ಅಂಥೇಳಿ ಅಂದ ನಮ್ಮ ಯಂಕಚಿ ಗುರುಗಳ ನೇತೃತ್ವದಲ್ಲಿ ಹಾಗೂ ನರಸಿಂಹೇಶ್ವರ ಮಹಾರಾಜರ ನೇತೃತ್ವದಲ್ಲಿ ಮತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ನಿರಂತರವಾಗಿ ಈ 19/8/2024ರಿಂದ 26/8/2026 ನಿರಂತರವಾಗಿ ಪ್ರವಚನ ಕಾರ್ಯಕ್ರಮ ಹಾಗೂ ನಿತ್ಯ ದಾಸೋಹವನ್ನು ನಮ್ಮ ಎಲ್ಲ ಸದ್ಭಕ್ತರ ಅನುಕೂಲ ಅಂದ್ರೆ ಅವರ ಆಶೀರ್ವಾದದಿಂದ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಅದನ್ನು ಜನರು ಮತ್ತು ಭಕ್ತರು ಹೇಳಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಎಲ್ಲ ಪತ್ರಿಕಾ ಮಾಧ್ಯಮದವರು ಮತ್ತು ಎಲ್ಲ ಸ್ವಾಮೀಜಿಯವರಿಗೆ, ಕಮಿಟಿಯವರಿಗೆ, ಊರಿನ ಗ್ರಾಮಸ್ಥರಿಗೆ, ಗ್ರಾಮ ಪಂಚಾಯತ್ ಸದಸ್ಯರಿಗೆ ಹಾಗೂ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಸರ್ವ ಸದಸ್ಯರಿಗೆ ಮತ್ತು ಎಲ್ಲ ಗ್ರಾಮದ ಎಲ್ಲ ಜನಾಂಗದ ವತಿಯಿಂದ ನಾನು ತುಂಬ ಹೃದಯದ ಕಮಿಟಿ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಸವಣ್ಣ.